ನಿನ್ನೆ ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಗೊತ್ತಾ? ಅದೇ ಪೊಲೀಸರು ಗಾಡಿ ಎಳೆದ್ಬಿಟ್ಟು ಒಂದ್ ಮಗು ಪ್ರಾಣವಾಯ್ತು. ನೋಡಿದ್ರಾ? ನೋಡಿದ ಸರ್ ಅದ ಅವರು ಪೊಲೀಸ್ನವ್ರು ಗಾಡಿ ಎಳಿಬೇಕಾದೇನಿಲ್ಲ ಅಲ್ವಾ? ಅಡ್ಡ ಬಂದ್ ಕೈ ಹಾಕ್ಬೋದು. ಈಗ ಅವ್ರಿಗೆ ನಾವು ಪೊಲೀಸ್ನವ್ರ ಬಗ್ಗೆಲೂ ಅವೇಳವಾಗಿ ಮಾತಾಡೋದಲ್ಲ. ಅವರು ಒಬ್ರು ಇವ್ರು ಅಂದ್ರೆ ಅವರು ಆ ರೀತಿ ಬಂದು ಸಡನ್ ಆಗಿ ಬಂದು ಹಾಕಿದ್ದು, ಸಡನ್ ಆಗಿ ಬ್ರೇಕ್ ಹೊಡೆದದ್ದು, ಅವ್ರಿಗೆ ಎಳಿಬಾರ್ದಾಗಿತ್ತಲ್ವಾ? ಓಲಿ ಎಳೆದ್ರು ಕೆಳಗ್ ಬೀಳ್ತು, ಅದು ಒಪ್ಕೊಳ್ಳೋಣ. ಕೆಳಗ್ ಬಿದ್ದ ಮೇಲೆ ಮಗನಾರು ಎತ್ತಿ ಅವ್ರು ಫಸ್ಟ್ ಇದ್ ಮಾಡ್ಬೋದಾಗಿತ್ತಲ್ವಾ? ಮಗಿನ ಪ್ರಾಣ ಉಳಿಸ್ಬೋದಾಗಿತ್ತಲ್ವಾ? ಮಗ ಬಿಟ್ಬಿಟ್ಟು ಇವರು ಫಸ್ಟ್ ಎಲಿಮೆಂಟ್ ತಗೊಳ್ಳಿ ಅಂತಾರೆ. ಬರೀ ಕಾನೂನ ನೋಡಿದ್ರೆ ಪ್ರಾಣ ನೋಡಬಾರ್ದಾ? ಕಾನೂನು ಇರ್ಲಿ, ಎಲಿಮೆಂಟ್ ಹಾಕೊಂಡು ಹೋಗ್ತಾ ಇರೋದು ತಪ್ಪು, ಎಮರ್ಜೆನ್ಸಿಗೆ ಹೋಗ್ತಾ ಇದ್ದಿದ್ದು ಅಲ್ಲ. ಅವ್ರಿಗೆ ಪೊಲೀಸ್ನರಿಗೆ ಗೊತ್ತಿಲ್ಲ, ಎಮರ್ಜೆನ್ಸಿ ಹೋಗ್ತಾವ್ರೆ ಅಂತ ಪೊಲೀಸ್ನರಿಗೆ ಗೊತ್ತಿಲ್ಲ. ಬೈ ಮಿಸ್ಟೇಕ್ ಆಯ್ತು, ಮಗು ಬಿದ್ದಾಗ ಪಟ್ಟಂತ ಬಂದ್ ಪೊಲೀಸ್ನವರು ಮಗು ಎತ್ತಬೋದಾಗಿತ್ತಲ್ವಾ? ಎತ್ತಲ್ಲ ಹೋಗಿ ತಪ್ಪು, ಅವ್ರದ್ದು ಕಾನೂನು ಬದ್ಧ ತಪ್ಪು ಅಲ್ವಾ? ಹೆಲ್ಮೆಟ್ ಹಾಕಿಲ್ಲ, ಡಿಎಲ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ ಅಂತೆಲ್ಲ ಹಿಡಿತಾರಲ್ವಾ? ನಾವು ರೋಡ್ ಟ್ಯಾಕ್ಸ್ ಕಟ್ತೀರ, ಅದ್ರಲ್ಲಿ ರೋಡ್ಗಳೇ ಸರಿ ಇರಲ್ಲ. ಅದ್ ಯಾರು ಕೇಳ್ತಾರ ಸರ್? ಈಗ ನಾವು ಹೋಗ್ತಾ ಇರ್ತೀವಿ, ಅಕಸ್ಮಾತ್ ನಮ್ದು ಆಕ್ಟಿವ್ ಹೊಂಡ ಐತೆ, ಮಳೆ ಬರ್ತಾ ಇರ್ತದೆ, ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ, ನೀರ್ ತುಂಬಿರ್ತದೆ, ಎಲ್ಲಿ ಗುಂಡೆ ಐತೆ ಏನು ಅಂತ ಗೊತ್ತಿರಲ್ಲ, ಸಡನ್ ಆಗಿ ಬೀಳ್ತೀವಿ, ಎಲಿಮೆಂಟ್ ಹಾಕೊಂಡ್ರಲ್ಲ ಬೀಳ್ತೀವಿ, ಸತ್ತೋಯ್ತೀವಿ ಅಂತ ಅನ್ನ. ಇವ್ರ ಗುಂಡೆ ರೋಡೇ ಕರೆಕ್ಟ್ ಆಗಿತ್ತಿದ್ರೆ ನಾವ್ ಯಾಕೆ ಬೀಳವು? ನಿಧಾನಕ್ಕೆ ಹೋಗ್ತಾ ಇರ್ಬೋದಲ್ವಾ? ರೋಡ್ ಟ್ಯಾಕ್ಸ್ ಕಟ್ತೀರಿ, ರೋಡೇ ಸರಿ ಇರಲ್ಲ, ರೋಡ ಸರಿ ಇಲ್ಲ ಅಂತರದು ಎಲಿಮೆಂಟ್ ಇಂದ ಮಾತ್ರ ಪ್ರಾಣ ಉಳಿಸ್ಕೋಬಹುದು ಅಂತ ಹೇಳ್ತಾರೆ. ಇವ್ರು ರೋಡ್ ಗುಂಡಿ ಮುಚ್ಚಿ ಆದ್ರೆ ಪ್ರಾಣಕ್ಕೆ ಹೋಗೋದು? ರೋಡ್ ಗುಂಡಿ ಕರೆಕ್ಟ್ ಮುಚ್ಚಿ ರೋಡ್ ಕರೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿರೋದಲ್ವಾ? ಇವಾಗ ನಾವು ರೂಲ್ಸ್ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಅವರು ರೂಲ್ಸ್ ಪಾಲನೆ ಮಾಡ್ಬೇಕಲ್ವಾ? ನಮ್ಮ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕ್ತಾರೆ. ಇವ್ರು ರೋಡ್ ಗುಂಡಿ ಮುಚ್ಚಿಲ್ಲ, ಪ್ರಾಣ ಹೋಯ್ತಲ್ಲ, ಅದಕ್ಕೆ ಯಾರು ಫೈನ್ ಹಾಕ್ತಾರೆ? ಅದೇ ಅವ್ರನ್ನ ಕೇಳ್ಬೇಕು, ಪೊಲೀಸ್ ಯಾರನ್ನ ಕೇಳೋದು? ಪಬ್ಲಿಕ್ ಅವ್ರು ಹಿಡಿತಾರಲ್ವಾ, ಹಿಡ್ದಾಗ ಕೇಳ್ಬೇಕು. ಇವಾಗ ಹೆಲ್ಮೆಟ್ ಹಾಕಿಲ್ಲ, ಇವಾಗ ಹಿಡಿತೀರಾ, ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದೀರಲ್ವಾ? ಪ್ರತಿಯೊಂದ್ ಗಾಡಿಗೂ ರೋಡ್ ಟ್ಯಾಕ್ಸ್ ಕಟ್ಲೇಬೇಕು, ಕಟ್ತೀರಿ, ಅದಕ್ಕೆ ಯಾರು ಫೈನ್ ಹಾಕೋದು ಹೇಳಿ ಅಂತ ಪೊಲೀಸ್ನವ್ರು ಫೈನ್ ಹಾಕ್ತಾರೆ. ಪೊಲೀಸ್ನವ್ರು ಫೈನ್ ಹಾಕಿ ಸಾರ್ವಜನಿಕರು ಕೇಳ್ಬೇಕು ಅಂದಾಗ, ಸಾರ್ವಜನಿಕರು 10 ಜನ ಇದ್ದಾಗ ಫೈನ್ ಹಾಕಿರೋ 10 ಜನ ಕೇಳ್ತಾರೆ. ನಾನು ಅವ್ರು ಹಿಡಿಯೋದ್ ತಪ್ಪು ಅಂತ ನಾವ್ ಹೇಳದ್ ಬೇಡಿ. ಕಾನೂನು ಪರಿಪಾಲನೆ ಮಾಡ್ಲಿ, ಅವರು ರಕ್ಷಣೆ ಮಾಡಕ್ಕೆ ಇರೋದು, ರಕ್ಷಣೆ ಪರಿಪಾಲನೆ ಮಾಡ್ಲಿ, ಅದು ಫಸ್ಟ್ನೇ ಫ್ರೇಜ್ ಹೇಳ್ಕೊಳ್ಳೋಣ. ಅಂದ್ರೆ ರೋಡ್ ಗುಂಡಿ ಮುಚ್ಚಿ ಇರೋದು ಮಹಾಂತ ತಪ್ಪಲ್ವಾ? ರೋಡ್ ಗುಂಡಿ ಮುಚ್ಚಿದ್ರೆ ಅನಾವಶ್ಯಕ ಆಗಲ್ಲ, ಅದು ಕರೆಕ್ಟ್ ಆಗಿ ಹೋಗ್ತಾ ಇರ್ತಾರೆ, ಅನಿವಾರ್ಯ ಮಳೆ ಬರ್ತದೆ, ಮಧ್ಯೆ ಗುಂಡಿರಾಕ ಗೊತ್ತಿರಾಕಲ್ಲ, ನೀರ್ ತುಂಬ್ಕೊತದೆ, ಹೋಗಿ ಬೀಳ್ತಾರೆ. ರೋಡ್ ಕರೆಕ್ಟ್ ಆಗಿದ್ ಬಿಟ್ರೆ. ಮತ್ತೆ ಇನ್ನೊಂದು ರೂಲ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಗಾಡಿನೇ ಟಚ್ ಮಾಡಂಗಿಲ್ಲ ಪೊಲೀಸರು, ಗಾಡಿ ಹಿಡಿಯಂಗಿಲ್ಲ. ಇವಾಗ ಯಾರೋ ಗಾಡಿ ಹೋಗ್ತಾ ಇದ್ದಾನೆ ಹುಡುಗ, ಅವನೇನೋ ಪೊರ್ಕಿ ನನ್ ಮಗ ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ಫೈನ್ ಹಾಕಿದ್ರೆ ಫ್ಯಾಮಿಲಿ ಹೋಗ್ಬೇಕಾದ್ರೆ ಇಂಥವೆಲ್ಲ ಹಿಡಿತಾರಲ್ಲ, ಈ ವೀಲಿಂಗ್ ಮಾಡೋರು, ಈ ಸೈಲೆನ್ಸರ್ ಇದೆಲ್ಲ ಕಿತ್ಕೊಂಡು ಹೋಗೋರು, ಅವ್ರೆಲ್ಲಾರು ಏನು ಕೇಳಕ್ಕೆ ಇಲ್ವಲ್ಲ? ಅದೇ ನಮ್ ಗೌರ್ಮೆಂಟ್ ಸರಿ ಇಲ್ಲ, ಇನ್ನೊಂದ್ ನಾವು ಸರಿ ಇಲ್ಲ, ನಾವು ಓಟ್ ಹಾಕ್ತಿರಲ್ವಾ? ಗೌರ್ಮೆಂಟ್ ಗಿಂತವ ನಾವು ಪಬ್ಲಿಕ್ ಪ್ರಾಪರ್ಟಿ ಸರಿ ಇಲ್ಲ ಅಂತ ಅನ್ಕೋಬೇಕು. ಯಾರು ಮಾತಾಡಕ್ ಬರಲ್ಲ, ಯಾರಿಗೂ ಮಾತಾಡಕ್ ಬರೋದಲ್ಲ, ನಾವು ಅರಿಸಿ ಕಳಿಸ್ತೀವಲ್ಲ. ನಾವ್ ಯಾವನಿಗೂ ಹಾಕಲ್ಲ ಕಣಿ, ನಮಗೆ ಸ್ವತಂತ್ರ ಸಿಕ್ಕೈತೆ, ಸ್ವತಂತ್ರ ಸಿಕ್ಕಿ 67 ವರ್ಷ ಐತೆ, ನಾವ್ ಇನ್ನೂ ಏನ್ ಅರ್ಸ್ಬೇಕು ಅಂತ ನಾವ್ ಸುಮ್ಮ ಕುತ್ಕೊಂಡ್ರೆ ಏನೂ ಆಗಲ್ಲ. ನಾವ್ ಅರಸ್ ಕಳಿಸ್ತೀವಲ್ಲ, ನಾವೇ ತಗೊಂಡ್